ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವು ಕೃಷ್ಣನ ಕೊಳಲಿನ ಮಾಂತ್ರಿಕ ಶಕ್ತಿಯ ಬಗ್ಗೆ ಕೇಳಿದೆವು. ಇಂದು ಬೃಂದಾವನದ ಇತಿಹಾಸದಲ್ಲೇ ಅತ್ಯಂತ ಅದ್ಭುತವಾದ ಮತ್ತು ನಿಗೂಢವಾದ ರಾತ್ರಿಯ ಬಗ್ಗೆ ತಿಳಿಯೋಣ. ಅದು ಶರತ್ಪೂರ್ಣಿಮೆಯ ರಾತ್ರಿ. ಅಂದು ಯಮುನಾ ನದಿಯ ತೀರದಲ್ಲಿ ನಡೆದ ಮಹಾರಾಸಲೀಲೆ ಕೇವಲ ನೃತ್ಯವಾಗಿರಲಿಲ್ಲ, ಅದು ಪ್ರಕೃತಿ ಮತ್ತು ಪುರುಷನ ಮಿಲನವಾಗಿತ್ತು. ಆ ರಾತ್ರಿ ಚಂದಿರ ಕೂಡ ಚಲಿಸುವುದನ್ನು ಮರೆತು ನಿಂತಿದ್ದ. ಏಕೆ ಗೊತ್ತಾ? ಕೃಷ್ಣನ ಆಹ್ವಾನ ಮತ್ತು ಗೋಪಿಕೆಯರ ಆಗಮನ. ಪೂರ್ಣ ಚಂದಿರನ ಬೆಳಕು ಬೃಂದಾವನವನ್ನು ಬೆಳ್ಳಿಯಂತೆ ಹೊಳೆಯುವಂತೆ ಮಾಡಿತ್ತು. ಕೃಷ್ಣನು ತನ್ನ ಕ್ಲೀಂ ಎಂಬ ಕಾಮಬೀಜ ಮಂತ್ರದ ನಾದವನ್ನು ಕೊಳಲಿನಲ್ಲಿ ನುಡಿಸಿದಾಗ ಬೃಂದಾವನದ ಪ್ರತಿ ಗೋಪಿಕೆಯೂ ತನ್ನ ಸಂಸಾರ, ಕೆಲಸ, ಲೌಕಿಕ ಜಗತ್ತನ್ನು ಮರೆತು ಕಾಡಿನತ್ತ ಓಡಿಬಂದರು. ಅಲ್ಲಿ ರಾಧೆ ಈಗಾಗಲೇ ಕೃಷ್ಣನಿಗಾಗಿ ಕಾಯುತ್ತಿದ್ದಳು. ಎಲ್ಲರೂ ಬಂದ ಮೇಲೆ ಕೃಷ್ಣನು ಪ್ರತಿಯೊಬ್ಬ ಗೋಪಿಕೆಯ ಮನದ ಆಸೆಯನ್ನು ಪೂರೈಸಲು ಒಂದು ಪವಾಡ ಮಾಡುತ್ತಾನೆ. ರಾಸಲೀಲೆಯಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ಗೋಪಿಕೆಗೂ ಕೃಷ್ಣನು ತನ್ನ ಜೊತೆಗೇ ನರ್ತಿಸುತ್ತಿದ್ದಾನೆ ಎಂಬ ಅನುಭವವಾಗಬೇಕು ಎಂಬುದು ಕೃಷ್ಣನ ಇಚ್ಛೆಯಾಗಿತ್ತು. ಆಗ ಕೃಷ್ಣನು ತನ್ನನ್ನು ತಾನು ಸಾವಿರಾರು ರೂಪಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ. ಎಲ್ಲಿ ನೋಡಿದರೂ ಕೃಷ್ಣ. ಪ್ರತಿಯೊಬ್ಬ ಗೋಪಿಕೆಯ ಪಕ್ಕದಲ್ಲಿ ಒಬ್ಬೊಬ್ಬ ಕೃಷ್ಣ ನರ್ತಿಸುತ್ತಿದ್ದ. ಆದರೆ ಈ ಸಾವಿರಾರು ರೂಪಗಳ ನಡುವೆ ಕೃಷ್ಣನ ಅಸಲಿ ರೂಪ ಮತ್ತು ಪೂರ್ಣ ಗಮನ ಇದ್ದದ್ದು ಮಾತ್ರ ರಾಧೆಯ ಮೇಲೆ. ಇದನ್ನು ಕಂಡು ದೇವತೆಗಳು ಆಕಾಶದಿಂದ ಹೂಮಳೆ ಸುರಿಸಿದರು. ಈ ನೃತ್ಯ ಎಷ್ಟು ಸುಂದರವಾಗಿತ್ತೆಂದರೆ ಆ ರಾತ್ರಿ ಮುಗಿಯಲೇ ಇಲ್ಲ. ಪುರಾಣಗಳ ಪ್ರಕಾರ ಆ ಒಂದು ರಾತ್ರಿ ಬ್ರಹ್ಮನ ಒಂದು ಹಗಲಿಗೆ ಸಮಾನವಾಗಿತ್ತು. ಅಂದರೆ ಸುಮಾರು ಸಾವಿರಾರು ವರ್ಷಗಳ ಕಾಲ ಆ ರಾತ್ರಿ ಮುಂದುವರೆಯಿತು. ಆದರೆ ಪ್ರೇಮದ ಪರಾಕಾಷ್ಠೆಯಲ್ಲಿದ್ದ ರಾಧೆ ಮತ್ತು ಗೋಪಿಕೆಯರಿಗೆ ಅದು ಕೇವಲ ಕೆಲವು ನಿಮಿಷಗಳಂತೆ ಭಾಸವಾಯಿತು. ಇದು ನಮಗೆ ತಿಳಿಸುವುದೇನೆಂದರೆ, ದೈವಿಕ ಪ್ರೇಮದಲ್ಲಿ ಕಾಲ ಮತ್ತು ದೇಶದ ಮಿತಿ ಇರುವುದಿಲ್ಲ. ಸ್ನೇಹಿತರೆ, ಮಹಾರಾಸಲೀಲೆ ಎಂದರೆ ದೇಹಗಳ ನೃತ್ಯವಲ್ಲ, ಅದು ಭಕ್ತನ ಆತ್ಮ ಪರಮಾತ್ಮನೊಂದಿಗೆ ಒಂದಾಗುವ ಕ್ರಿಯೆ. ಆದರೆ ಈ ಸಂಭ್ರಮದ ನಂತರ ರಾಧೆಯ ಜೀವನದಲ್ಲಿ ಒಂದು ದೊಡ್ಡ ಪರೀಕ್ಷೆ ಎದುರಾಗುತ್ತದೆ. ಪ್ರೇಮದ ನಡುವೆ ಅಹಂಕಾರ ಬಂದಲೆ ಏನಾಗುತ್ತದೆ? ಇದನ್ನು ನಾವು ನಾಳೆಯ ಭಾಗದಲ್ಲಿ ನೋಡೋಣ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ರಾಧೇ ರಾಧೇ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.